Deva, Sarva Karyeshu Sarva. A very good evening to one and all present here. Honorable guests, dear teachers, loving parents and guardians, and the shining stars of our school, the vibrant kids. I am Dr. Meghna, and it is my immense pleasure to be your host for today's exciting journey of Gurukula Kids Annual Day. Atiti Devo Bhava. Now it is time to welcome our esteemed guests. May I now request our teacher Savita Madam to welcome the gathering. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಈ ನಮ್ಮ ಶಾಲೆಯು ಇಂದು 12ನೇ ವರ್ಷದ ಶಾಲಾ ವಾರ್ಷಿಕೋತ್ಸವವನ್ನು ಆಚರಿಸುತ್ತಿದ್ದು, ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಶ್ರೀಯುತ ಸಿ ಕುಮಾರ್ ಸರ್ ಅವರು ಅಧ್ಯಕ್ಷರು, ಗುರುಕುಲ ಕಿಡ್ಸ್ ಎಜುಕೇಶನ್ ಟ್ರಸ್ಟ್ ನಾಗಮಂಗಲ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಆಗಮಿಸಿರುವ ಡಾಕ್ಟರ್ ನಾರಾಯಣ್ ರವರು, ಆಡಳಿತ ಆರೋಗ್ಯಾಧಿಕಾರಿ ಯಗಟಿ, ನಾಗಮಂಗಲ ತಾಲೂಕು ಇವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಶೈಲತಾ ಬಿ.ಕೆ. ರವರು, ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾನಿಲಯ ರಾಜಯೋಗ ಶಿಕ್ಷಕಿ ಇವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಲತಾಕರವರು ಸಹ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಶ್ರೀಮತಿ ಕಮಲಾ ಕುಮಾರ್ ಮೇಡಮ್ ರವರು ನಮ್ಮ ಶಾಲೆಯ ಆಡಳಿತ ಮಂಡಳಿಯ ಕಾರ್ಯದರ್ಶಿ ಇವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ನಮ್ಮ ಶಾಲೆಯ ಪೋಷಕ ವೃಂದದವರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ. ನಮ್ಮ ಶಾಲೆಯ ಪುಟಾಣಿಗಳಿಗೂ ಸಹ ಸ್ವಾಗತವನ್ನು ಬಯಸುತ್ತೇನೆ. ನಮ್ಮ ಶಾಲೆಯ ಶಿಕ್ಷಕ ವೃಂದದವರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ. It is a very special day. We all have gathered here to celebrate the annual function of Gurukula Kids. I wholeheartedly welcome our esteemed guests and all of you to this occasion. Annual Day is an event where our school kids showcase their talent in front of their family and friends. It is also a time for teachers to share what the kids have been learning throughout the year. This day gives everyone the chance to come together and celebrate achievements of our Gurukula school kids. I am sure that everyone will enjoy the program. Now it's time to invoke divinity in this program and pray Almighty for this grace upon us. It is a time for the prayer by our nursery kids. I call upon Nisarga, Ganeshri, Purvika, Adya S. Gowda and Vaishnavi Gowda for the same. Namaste.
आरोग्यं धनसम्पदः शत्रुबुद्धिविनाशाय दीपज्योति नमोस्तुते. Lighting a lamp amounts to awakening Atma Jyoti within oneself. To make this evening glow and to seek blessings for the same, I invite all the dignitaries on stage to join and kindle the lamp. BK, Brahma Kumari Ishwariya Vishwavidyalaya, Raja Yoga teacher, to share a few words on this occasion. ಶುಭ ವಂದನೆಗಳು. 12ನೇ ವರ್ಷದ ಗುರುಕುಲದ ವಾರ್ಷಿಕೋತ್ಸವದ ಆಚರಣೆಗೆ ತಮ್ಮೆಲ್ಲರೂ ಕೂಡ ಆರ್ಥಿಕ ಶುಭಾಶಯಗಳು. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳೇ ಹಾಗೂ ಸಭೆಯಲ್ಲಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಈ ಒಂದು ಶುಭವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ವಿಚಾರ ಏನು ಅಂತಂದರೆ, ಇವತ್ತು ವಾರ್ಷಿಕೋತ್ಸವದ ಸಮಾರಂಭ ನೋಡಿ. ಪ್ರತಿ ವರ್ಷವೂ ಕೂಡ ಪ್ರತಿಯೊಂದು ಶಾಲಾ ಕಾಲೇಜುಗಳಲ್ಲಿ ಆಚರಣೆ ಮಾಡುವಂಥದ್ದು ವಾರ್ಷಿಕೋತ್ಸವ. ಆದರೆ ಇಲ್ಲಿ ಹೆಮ್ಮೆ ಪಡುವಂಥ ವಿಚಾರ ಏನು ಅಂತಂದರೆ, ಬೇಬಿ ಸಿಟ್ಟಿಂಗು LKG UKG ಸ್ಕೂಲ್ ಇದೆ ಅಲ್ವಾ. ಈಗ ಬೇಬಿ ಸಿಟ್ಟಿಂಗ್ ಮಕ್ಕಳು ಅಂದರೆ ಪಾಪ ತುಂಬ ಪುಟ್ಟದಾಗಿರುವಂಥ ಮಕ್ಕಳು. ಈಗ ತಾನೇ ಈ ಮಕ್ಕಳು ಬಂದು ನಮಗೆ ಪ್ರೇಯರ್ ಮಾಡಿಕೊಟ್ಟು ಹೋದರು. ಆ ಮಕ್ಕಳು ನೋಡಿದಾಗಲೇ ಅಷ್ಟೊಂದು ಸಂತೋಷ ಆಗುತ್ತೆ, ಖುಷಿ ಆಗುತ್ತೆ. ಆದರೆ ಎಷ್ಟು ಮಟ್ಟಿಗೆ ರೆಡಿ ಮಾಡಿ ಮಕ್ಕಳಿಗೆ ಸ್ಟೇಜ್ ಮೇಲೆ ಬಂದು ಆ ರೀತಿಯಾಗಿ ಹಾಡ ಹೇಳಬೇಕು ಅಂತಂದರೆ, ಪ್ರೇಯರ್ ಹೇಳ್ಬೇಕಂತಂದರೆ ಅದು ಸಾಧಾರಣವಾಗಿರುವಂಥ ವಿಚಾರ ಅಲ್ಲ. ಈಗ ನೋಡಿ, ಬೆಳೆ ಬೆಳೆಸಿದ್ರೆ ಮೊಳಕೆ ಇಲ್ಲ ಅಂತ ಹೇಳ್ತಾರೆ. ಈಗ ನಾವು ಬೆಳೆ ಬೆಳಿಬೇಕು ಅಂದರೆ ಮೊಳಕೆ ಯಾವ ರೀತಿಯಾಗಿ ಬರುತ್ತೆ ಅನ್ನುವಂಥದ್ದು ಅದರಲ್ಲಿ ಕೂಡ ಗೊತ್ತಾಗುತ್ತೆ. ಈಗ ಪ್ರತಿಯೊಂದು ಯಾವುದೇ ಒಂದು ಸಂಘ ಸಂಸ್ಥೆಗಳು ನಡೆಸ್ಕೊಂಡು ಹೋಗೋದು ಅಂತಂದರೆ ಅಷ್ಟು ಸಹಜವಾಗಿರುವಂಥ ವಿಚಾರ ಅಲ್ಲ. ಇವತ್ತಿನಿಂದ 12 ವರ್ಷಗಳಿಂದ ಸಿ ಕುಮಾರಣ್ಣವ್ರಾಗ್ಬೋದು, ಕಮಲಕ್ಕವ್ರಾಗ್ಬೋದು, ಆಮೇಲೆ ಟೀಚರ್ ಸ್ಟಾಫ್ ಆಗ್ಬೋದು, ಎಲ್ಲರೂ ಕೂಡ ಎಷ್ಟೊಂದು ಎಫರ್ಟ್ ಹಾಕಿ ಈ ಒಂದು ಕಾರ್ಯಕ್ರಮವನ್ನು ಇವತ್ತು ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮ ನೋಡಿ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಏಕೆಂದರೆ ಈಗ ದೊಡ್ಡ ಮಕ್ಕಳನ್ನ ಸಂಪಾದನೆ ಮಾಡೋದು ಈಸಿ. ಫಸ್ಟ್ ಒಂದ್ಸಲ ನಾನು ರಕ್ಷಾಬಂಧನ ಸಮಯದಲ್ಲಿ ಬಂದು ಮಕ್ಕಳಿಗೆ ರಾಖಿ ಕಟ್ಟಿ ಹೋಗಿದ್ದು. ಆವಾಗ ಎಷ್ಟು ಚೆನ್ನಾಗಿ ಮಕ್ಕಳನ್ನ ರೆಡಿ ಮಾಡಿದ್ರು ಅಂತಂದರೆ ಆ ಮಕ್ಕಳು ನೋಡೋಕ್ಕೆ ಒಂದು ಖುಷಿ ಆಯಿತು ನನಗೆ. ಅಷ್ಟು ಪುಟ್ಟದಾಗಿರುವಂಥ ಮಕ್ಕಳು, ಅವಕ್ಕೆ ಏನೂ ತಿಳುವಳಿಕೆನೇ ಇಲ್ಲಪ್ಪ. ಅದಕ್ಕೆ ಒಂದು ಶುಭ ನುಡಿ ಇದೆ, ಛೋಟೆ ಬಚ್ಚೆ ಸುಬಾನಲ್ಲ ಅಂತ. ಈಗ ಮಕ್ಕಳು ಅಂತಂದರೆ ಅವಕ್ಕೆ ಏನೂ ಗೊತ್ತಿರಲ್ಲ, ಅಷ್ಟು ಮುಗ್ಧವಾಗಿರ್ತಕ್ಕಂಥ ಮನಸ್ಸುಳು ಅಂತ ಮಕ್ಕಳು. ಇವತ್ತಿನ ದಿನ ಅಂಥ ಮಕ್ಕಳನ್ನ ಈಗ MBBS ಮಾಡ್ಬೋದು, ಇಂಜಿನಿಯರಿಂಗ್ ಮಾಡ್ಬೋದು, ಹೈಸ್ಕೂಲ್ ಓದ್ಬೋದು, ಕಾಲೇಜ್ ಓದ್ಬೋದು. ಅಂಥ ಮಕ್ಕಳಿಗೆ ಶಿಕ್ಷಣ ಕೊಡುವಂಥದ್ದು ಕಷ್ಟ ವಿಚಾರ ಅಲ್ಲ. ಏಕೆಂದರೆ ಆ ಮಕ್ಕಳಿಗೆಲ್ಲ ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿ ತಿಳುವಳಿಕೆ ಇರುತ್ತೆ. ಆದರೆ ಈ ಪುಟ್ಟದಾಗಿರುವಂಥ ಮಕ್ಕಳನ್ನ ರೆಡಿ ಮಾಡಬೇಕಲ್ಲ, ಎಷ್ಟೊಂದು ಎಲ್ಲಕ್ಕಿಂತ ದೊಡ್ಡದಾಗಿರ್ತಕ್ಕಂಥ ಜವಾಬ್ದಾರಿ ಅಂತಂದರೆ ಇದು ದೊಡ್ಡ ಜವಾಬ್ದಾರಿ. ಜೊತೆಗೆ ಈಗ ಮನೆಯಲ್ಲಿ ಒಂದು ಮಗು ಇರುತ್ತೆ, 2 ಮಗು ಇರುತ್ತೆ, ಆ ಮಕ್ಕಳನ್ನೇ ಸಂಪಾದನೆ ಮಾಡೋಕ್ಕಾಗಲ್ಲ. ಈಗ 80 ಜನ 70 ಜನ ಮಕ್ಕಳನ್ನ ಇವರೆಲ್ಲ ನೋಡಿಕೊಂಡು ಆ ಮಕ್ಕಳಿಗೇನು, ಈಗ ಚಿಕ್ಕ ಮಕ್ಕಳಂದ್ರೆ ಅವ್ರಿಗೇನು ತಿಳುವಳಿಕೆ ಇರುತ್ತೆ, ಏನು ತಿಳುವಳಿಕೆನೇ ಇಲ್ಲ ಪಾಪ. ಆದರೂ ಕೂಡ ಅಂಥ ಮಕ್ಕಳನ್ನ ಎಲ್ಲ ಕರೆಸ್ಬಿಟ್ಟು ಸ್ಕೂಲಿಗೆ ಸೇರಿಸ್ಕೊಂಡು ಆ ಮಕ್ಕಳ ಆಗು ಹೋಗುಗಳನ್ನ ಎಲ್ಲ ಕೂಡ ಅಷ್ಟು
ಇದೆಲ್ಲ ಇದು ಸ್ಕೂಲ್ ನೋಡಿದಾಗ ಮತ್ತೆ ತುಂಬ ಖುಷಿ ಆಗುತ್ತೆ ನನಗೆ. ಗುರುಕುಲ ನಮ್ಮ ಭಾರತ ದೇಶದಲ್ಲಿ ಒಂದಾನೊಂದು ಸಮಯ ಇತ್ತು, ಯಾವಾಗ ಆ ಸಮಯದಲ್ಲಿ ರಾಜರು ತನ್ನ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಅಂತಂದರೆ ಗುರುಕುಲ ಕಳಿಸ್ತಾ ಇದ್ರು. ಈಗ ಪುಟ್ಟದಾಗಿರುವಂಥ ಮಕ್ಕಳಿಗೆ ಗುರುಕುಲ ಕಳಿಸ್ಬಿಟ್ಟು ಆ ಗುರು ಎಷ್ಟು ಮಟ್ಟಿಗೆ ರೆಡಿ ಮಾಡ್ತಾ ಇದ್ರು ಅಂತಂದರೆ, ಮುಂದೆ ಬರುವಂಥ ದಿನಗಳಲ್ಲಿ ರಾಜನಾಗುವಂಥ ಅರ್ಹತೆಗಳು ಎಲ್ಲ ಕೂಡ ಗುರು ಇಬ್ಬರು ಕೂಡ ಎಫರ್ಟ್ ಹಾಕಿ ಮಕ್ಕಳಿಗೆ ರೆಡಿ ಮಾಡಿ ಕಳಿಸ್ತಾ ಇದ್ರು. ಹಾಗೆ ಈ ಒಂದು ಗುರುಕುಲ ಶಾಲೆ ನಡೆಸ್ಕೊಂಡು ಹೋಗೋದು ಅಂತಂದರೆ ಸಾಧಾರಣ ವಿಚಾರ ಅಲ್ಲ, ತುಂಬ ಹೆಮ್ಮೆ ಪಡುವಂಥ ವಿಚಾರ ಆಗಿದೆ. ಜೊತೆಗೆ ಮಕ್ಕಳಿಗೂ ಕೂಡ ಅಷ್ಟು ಮಟ್ಟಿಗೆ ರೆಡಿ ಮಾಡ್ತಾರೆ ಅವರು ಅಲ್ವಾ. ಈಗ ಫಸ್ಟು ಮನೆ ಮೊದಲ ಪಾಠಶಾಲೆ, ತಾಯಿ ಮೊದಲು ಗುರು ಅಂತ ಹೇಳ್ತಾರೆ. ಹಾಗೆ ತಾಯಿ ಕೆಲಸ ಎಷ್ಟೊಂದಿದೆ ಅಲ್ವಾ. ತಾಯಿ ಗುರು ಆಗಿ ಒಂದು ಕಾರ್ಯ ಮಾಡುವಂಥ ಕೆಲಸ, ಮಗುವಿಗೆ ಶಿಕ್ಷಣ ಕೊಡುವಂಥ ಕೆಲಸ, ಮಗುವಿಗೆ ಬುದ್ಧಿ ಹೇಳುವಂಥ ಕೆಲಸ ಫಸ್ಟ್ ಇದು. ಆಮೇಲೆ ಸೆಕೆಂಡ್ ಯಾರ್ದಪ್ಪ ಅಂದರೆ ಈಗ ಬೇಬಿ ಸಿಟ್ಟಿಂಗ್ ಸ್ಕೂಲ್ ಮಕ್ಕಳು. ಈ ಮಕ್ಕಳನ್ನ 1ನೇ ಕ್ಲಾಸಿಗೆ ಹೋಗ್ಬೇಕಂದ್ರೆ ರೆಡಿ ಮಾಡಿ ಕಳಿಸುವಂಥ ಜವಾಬ್ದಾರಿ ಇದು. ಈಗ ಯಾವ ರೀತಿ ಒಂದು ಮನೆ ಕಟ್ಟಬೇಕು ಅಂತಂದರೆ, ಈಗ 3 ಅಪ್ಟೇರ್ ಆಗ್ಬೋದು, 5 ಅಪ್ಟೇರ್ ಆಗ್ಬೋದು, ಬಿಲ್ಡಿಂಗ್ ನಾವು ಅಪಾರ್ಟ್ಮೆಂಟ್ ಕಟ್ಟಬೇಕು ಅಂತಂದರೆ ಮೂಲತಃ ಫೌಂಡೇಶನ್ ಭದ್ರ ಆಗಿರಬೇಕು. ಯಾವಾಗ ಫೌಂಡೇಶನ್ ಭದ್ರ ಆಗಿರುತ್ತೆ ಆಗ ಬಿಲ್ಡಿಂಗ್ ಎಷ್ಟಾದರೂ ಕಟ್ಕೊಂಡು ಹೋಗ್ಬೋದು. ಹಾಗೆ ಮಕ್ಕಳ ಒಂದು ಉಜ್ವಲವಾಗಿರ್ತಕ್ಕಂಥ ಭವಿಷ್ಯವನ್ನು ನಿರ್ಮಾಣ ಮಾಡುವಂಥ ಕಾರ್ಯವನ್ನು ಇವತ್ತಿನ ದಿನ ಕಮಲಕ್ಕವರು ಇತ್ಯಾದಿ ಅವರ ಸಂಘಟನೆ ಎಲ್ಲರೂ ಕೂಡ ಮಾಡ್ತಾ ಇದ್ದಾರಲ್ವಾ. ಇದು ಅಷ್ಟು ಸಾಧಾರಣವಾಗಿರ್ತಕ್ಕಂಥ ಕೆಲಸ ಅಲ್ಲ, ಫೌಂಡೇಶನ್ ಹಾಕುವಂಥ ಕೆಲಸ ಇದಾಗಿದೆ. ಜೊತೆಗೆ ನೀವು ಹೇಳಬೇಕು ಅಂತಂದರೆ ಎಷ್ಟು ತುಂಬ ಅಕ್ಕಂದ್ರೆಲ್ಲ ತಾಯಂದ್ರೆಲ್ಲ ಬಂದಿದ್ದೀರಾ. ಈಗ ನೋಡಿ ಬೇರೆ ಪ್ರೋಗ್ರಾಮ್ಗಳೆಲ್ಲ ಆದರೆ ಇಷ್ಟೆಲ್ಲ ಜನ ಸೇರೋದೇ ಇಲ್ಲ. ಈಗ ಮಕ್ಕಳ ವಾರ್ಷಿಕೋತ್ಸವ ಅಂದಾಗ ಇಷ್ಟೊಂದು ಜನ ಸೇರಿರ್ತೀರ. ಏಕೆಂದರೆ ತಮ್ಮ ಮಕ್ಕಳ ಒಂದು ಕಲೆಯನ್ನು ಪ್ರತ್ಯಕ್ಷಪಡಿಸುವಂಥದ್ದು ದಿನ ಇದು. ಏಕೆಂದರೆ ಯಾವ್ಯಾವ ಮಕ್ಕಳಲ್ಲಿ ಏನೇನು ಕಲೆ ಇದೆ ಅಂತ ಇಂಥ ಸಂದರ್ಭದಲ್ಲಿನೇ ಗೊತ್ತಾಗುತ್ತದೆ. ಹಾಗೆ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ನಾಗಮಂಗಲ ಸೇವಾ ಕೇಂದ್ರ. ಈ ಸೇವಾ ಕೇಂದ್ರ 40 ವರ್ಷಗಳಿಂದ ಇದು ಆಶ್ರಮ ಇಲ್ಲಿರುವಂಥದ್ದು. ಈ ಆಶ್ರಮದಲ್ಲಿ ವಿಚಾರ ಏನಪ್ಪ ಅಂತಂದರೆ, ಇಲ್ಲಿ ಯಾವುದೇ ಜಾತಿ ಭೇದ ಭಾವ ಇಲ್ಲದೆ 3 ವರ್ಷದ ಮಗುವಿನಿಂದ 3 ವರ್ಷದ ವೃದ್ಧಾಪ್ಯನು ಕೂಡ ಜ್ಞಾನ ಕೇಳೋದಕ್ಕಾಗಿ ಅವಕಾಶ ಇದೆ. ಜೊತೆಗೆ ಸಂಸ್ಥೆ ಯಾವ ರೀತಿಯಾಗಿ ಸಂಕ್ಷಿಪ್ತವಾಗಿ ಸ್ವಲ್ಪ ವಿಚಾರ ಹೇಳ್ಬೋದಷ್ಟೇ. 140 ದೇಶದಲ್ಲಿ ಸಂಸ್ಥೆ ಇರೋದು, 10,000ಕ್ಕಿಂತ ಸೇವಾ ಕೇಂದ್ರ ಇದೆ. ನೋಡಿ, ಪ್ರತಿಯೊಬ್ಬರ ಜೀವನದಲ್ಲಿ ಎಲ್ಲ ಇದೆ. ಹಣ ಇದೆ, ಸಂಪತ್ತಿದೆ, ಮನೆ, ಪ್ರತಿಯೊಂದು ಎಲ್ಲೋ ಕೂಡ ಸ್ಥೂಲವಾಗಿರುವಂಥದ್ದು ಎಲ್ರಿಗೂ ಇದೆ. ಆದರೆ ಎಲ್ಲರಿಗೂ ಬೇಕಾಗಿರುವಂಥದ್ದು ಸುಖ, ಶಾಂತಿ, ಸಂತೋಷ, ನೆಮ್ಮದಿ. ಈಗ ಹಣ ಇದ್ದಿದ್ದಕ್ಕೆ ನಾವು ಸುಖಿಯಾಗಿರೋಕ್ಕಾಗೋದಿಲ್ಲ, ಶಾಂತವಾಗಿರೋಕ್ಕಾಗೋದಿಲ್ಲ, ಖುಷಿಯಿಂದ ಇರೋಕ್ಕಾಗೋದಿಲ್ಲ, ದುಃಖವನ್ನು ದೂರ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಈಗ ಅದನ್ನು ಪಡ್ಕೋಬೇಕು ನಮ್ಮ ಜೀವನದಲ್ಲಿ. ಇದರಲ್ಲಿ ಏನು ಬೇಕಾಗಿಲ್ಲ, ಅಶಾಂತಿ ಜೀವನ, ಟೆನ್ಷನ್ ಜೀವನ, ದುಃಖಮಯವಾಗಿರುವಂಥ ಜೀವನ ಇದೆ. ಈಗ ಒಂದು ಸಣ್ಣ ಪುಟ್ಟದಾಗಿರುವಂಥ ಮಕ್ಕಳಿಗೆ ಕೇಳಿದ್ರು ಕೂಡ ಮಕ್ಕಳು ಹೇಳ್ತಾರೆ ನಮಗೆ ಟೆನ್ಷನ್ ಅಂತ ಹೇಳ್ತಾರೆ. ಮನೆ ಮೇಂಟೈನ್ ಮಾಡೋರು, ಸರ್ವಿಸ್ ಮಾಡೋರು, ಕೆಲಸ ಮಾಡೋರಿಗೆ ಜವಾಬ್ದಾರಿಗಳ ಒಂದು ಟೆನ್ಷನ್ ಇದ್ದರೆ ಮಕ್ಕಳು ಕೂಡ ಇವತ್ತಿಂದ ಹೇಳ್ತಾರೆ ನಮಗೂ ಕೂಡ ಟೆನ್ಷನ್ನು. ಯಾವ ಟೆನ್ಷನ್ ಮಕ್ಕಳಿಗೆ ಯಾವ ಟೆನ್ಷನ್ ಇದೆ? ಹೋಮ್ವರ್ಕ್ ಮಾಡೋದೇ ಒಂದು ದೊಡ್ಡ ಟೆನ್ಷನು ಅಲ್ವಾ. ಪ್ರತಿಯೊಂದು ಪುಟ್ಟದಾಗಿರ್ತಕ್ಕಂಥ ಮಗುವಿನಿಂದ ಹಿಡ್ಕೊಂಡು ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಅವರವರದೇ ಆಗಿರ್ತಕ್ಕಂಥ ಟೆನ್ಷನ್ ಇದೆ. ಆ ಟೆನ್ಷನ್ ದೂರ ಆಗಬೇಕು ಅಂತಂದರೆ ಎಲ್ಲಿ ಹೋದ್ರೂ ಕೂಡ ಟೆನ್ಷನ್ ದೂರ ಮಾಡ್ಕೊಳಕ್ಕಾಗೋದಿಲ್ಲ, ಯಾರು ಮಾಡೋದಕ್ಕಾಗಿ ಸಾಧ್ಯ ಇಲ್ಲ. ಯಾವಾಗ ನಾನು ಸ್ವಯಂ ನನ್ನನ್ನು ನಾನು ಅರ್ಥ ಮಾಡ್ಕೊಳ್ತೇನೆ, ನಾನು ಯಾರು, ಎಲ್ಲಿಂದ ಬಂದೆ, ಎತ್ತಕ್ಕಾಗಿ ಬಂದೆ, ವಾಪಸ್ ಎಲ್ಲಿಗೆ ಹೋಗಬೇಕು. ನೋಡಿ, ಎಷ್ಟೋ ಸಲ ಬೆಳಿಗ್ಗೆಯಿಂದ ಹೇಳ್ತೀವಿ ಭಗವಂತ ಇದ್ದಾರೆ, ಭಗವಂತ ಇದ್ದಾರೆ, ಭಗವಂತ ಇದ್ದಾರೆ. ಭಗವಂತ ಎಲ್ಲಿದ್ದಾರೆ? ಏನೇ ಕಷ್ಟ ಬಂತು ಅಂದರೆ ಜೀವನದಲ್ಲಿ ಏನಂತ ಹೇಳ್ತೀವಿ, ಮೇಲಿದನ್ನೆಲ್ಲ ಭಗವಂತ ನೋಡ್ಕೊಳ್ತೇನೆ ಅಂತ ಹೇಳ್ತೀವಿ. ಬಟ್ ಆ ಭಗವಂತ ನೋಡಿದೀವ ನಾವು? ಖಂಡಿತವಾಗಿ ನೋಡಿಲ್ಲ. ಆದರೂ ಕೂಡ ಭಗವಂತ ಇದ್ದಾರೆ. ಭಗವಂತನಿಲ್ಲದೆ ಜಗತ್ತಿರ್ಲಿಕ್ಕಂತೂ ಸಾಧ್ಯ ಇಲ್ಲ. ಅದಕ್ಕೆ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಹೇಳ್ಕೊಡ್ತಕ್ಕಂಥ ಆಧ್ಯಾತ್ಮಿಕವಾಗಿರುವಂಥ ಜ್ಞಾನ ಪ್ರತಿಯೊಬ್ಬರಿಗೂ ಕೂಡ ಇದು ಅವಕಾಶ ಇದೆ. ಎಲ್ಲರೂ ಕೂಡ ಉಚಿತವಾಗಿ ಕೊಡುವಂಥ ಶಿಕ್ಷಣ. ಹೀಗೆ ಮಕ್ಕಳಿಗೆ ಶಿಕ್ಷಣ ಕೊಟ್ಟು ಉನ್ನತವಾಗಿರುವಂಥ ಜೀವನಕ್ಕೆ ನಾವು ಯೋಗ್ಯರನ್ನಾಗಿ ಮಾಡ್ತೀವಿ.
ಹಾಗೆ ನಮ್ಮ ಜೀವನವನ್ನು ಶ್ರೇಷ್ಠ ಮಾಡ್ಕೊಳ್ಬೇಕು ಅಂತಂದ್ರೆ ಈಶ್ವರೀಯ ವಿಶ್ವವಿದ್ಯಾಲಯಕ್ಕೆ ಪ್ರತಿಯೊಬ್ಬರು ಕೂಡ ಬರಲೇಬೇಕು. ಅಲ್ಲಿ ಹೇಳುವಂಥ ವಿಚಾರಗಳನ್ನು ಹೇಳ್ಬೇಕು. ಇಂಪಾರ್ಟೆಂಟ್ ಏನು ಅಂದರೆ ಎಲ್ಲಕ್ಕಿಂತ ಹೆಚ್ಚಾಗಿ ಕೊಡುವಂಥದ್ದು ವಿಚಾರ ಟೆನ್ಷನ್ ಫ್ರೀ ಆಗುವಂಥದ್ದು. ಅನೇಕ ಪ್ರಕಾರದ ಗೊಂದಲ ಎಲ್ರಿಗೂ ಇದೆ. ಹಣ ಇದ್ದಿದ್ದಕ್ಕೆ ನಾವು ಟೆನ್ಷನ್ ಇಲ್ಲ ಅಂತಲ್ಲ, ಹಣ ಬೇಕಾದಷ್ಟಿದೆ ಇವತ್ತಿನ ಎಲ್ರಿಗೂ. ಆದರೆ ಹಣದಿಂದ ಯಾರು ಕೂಡ ಟೆನ್ಷನ್ ದೂರ ಮಾಡ್ಕೊಳಕ್ಕಾಗೋದಿಲ್ಲ. ಅದಕ್ಕೆ ಭಗವಂತ ಹೇಳ್ಕೊಡ್ತಾರೆ ಮಕ್ಕಳೇ, ಯಾವಾಗ ಸ್ವಯಂ ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ತೀವಿ, ನಮ್ಮ ಕರ್ಮವನ್ನು ಅರ್ಥ ಮಾಡ್ಕೊಳ್ತೀವಿ, ಭಗವಂತ ಯಾರು ಅನ್ನುವಂಥದ್ದು ಅರ್ಥ ಮಾಡ್ಕೊಳ್ತೀವಿ, ಈ ಆಧ್ಯಾತ್ಮಿಕ ವಿಚಾರವನ್ನು ಜೀವನದಲ್ಲಿ ತಿಳ್ಕೊಂಡಾಗ ನಮ್ಮ ಜೀವನ ಇನ್ನೂ ಕೂಡ ಸುಂದರವಾಗಿರ್ತಕ್ಕಂಥ ಜೀವನ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ತಾವೆಲ್ಲರೂ ಕೂಡ ಈಗ ಇವತ್ತಿನ ದಿನ ಒಂದು ವಿಚಾರ ಹೇಳ್ಕೊಡ್ತೀನಿ ನಾನು. 26ನೇ ತಾರೀಕು ಸುಪ್ರಸಿದ್ಧ ದ್ವಾದಶ ಜ್ಯೋತಿರ್ಲಿಂಗಗಳ ಉದ್ಘಾಟನಾ ಕಾರ್ಯಕ್ರಮ ಇದೆ BSNL ಆಫೀಸ್ ನಗರ ಆಶ್ರಮದಲ್ಲಿ. ತಾವೆಲ್ಲರಿಗೂ ಕೂಡ ತಾವೆಲ್ಲರೂ ಬರ್ಬೋದು. 12 ಜ್ಯೋತಿರ್ಲಿಂಗ ಪ್ರತಿಷ್ಠಾಪನೆ ಅಂತ ಅಲ್ಲಿ ಬಿಟ್ಟು 12 ದಿನಗಳ ಕಾಲ ಅಲ್ಲಿ ಏನು ಮಾಡ್ತೀವಿ, ಎಲ್ರಿಗೂ ಸಂದೇಶವನ್ನು ಕೊಡಲಾಗುತ್ತೆ. ಅದನ್ನ ನೋಡೋದಕ್ಕಾಗಿ ತಾವೆಲ್ಲರೂ ಕೂಡ ಆಗಮಿಸಬೇಕು. ಇನ್ನೊಂದ್ಸಲ ವಿಚಾರ ಹೇಳಬೇಕು ಅಂದರೆ, ಈ ಒಂದು ಕಿಡ್ಸ್ ನಡ್ಸ್ಕೊಂಡು ಹೋಗುವಂಥ ಕಮಲಕ್ಕವ್ರಿಗೂ ಶ್ರೀಕುಮಾರಣ್ಣವ್ರಿಗೂ ಅವ್ರ ಸೊಸೆ ಟೀಚರ್ ಸ್ಟಾಫು ಎಲ್ರಿಗೂ ಕೂಡ ಭಗವಂತ ಇನ್ನೂ ಆರೋಗ್ಯ, ಆಯುಷ್ಯ, ಭಾಗ್ಯ, ಸಂಪತ್ತು ಎಲ್ಲವನ್ನ ಕೊಟ್ಟು ಇನ್ನೂ ಹೆಚ್ಚೆಚ್ಚಾಗಿ ಸೇವೆ ಮಾಡೋದಕ್ಕಾಗಿ ಭಗವಂತ ಶಕ್ತಿ ಕೊಡಲಿ ಅಂತ ಹೇಳ್ಬಿಟ್ಟು ಈ ಸಮಯದಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟು 2 ಮಾತು ಹೇಳೋದಕ್ಕಾಗಿ ಅವಕಾಶ ಮಾಡೋದಕ್ಕೆ ತಮ್ಮೆಲ್ಲರಿಗೂ ಕೂಡ ತುಂಬ ಧನ್ಯವಾದ. ನಮಸ್ಕಾರ. Thank you so much, Shailaka. That was indeed motivating and extremely informative. May I now request Dr. Deepu to step on the stage and speak a few words on this occasion. ಸೊ ತಾವೆಲ್ಲರೂ ಇವತ್ತು ಈ ಆ್ಯನ್ಯುವಲ್ ಡೇಗೆ ಇಲ್ಲಿ ನೆರೆದಿದ್ದೀರ. ಸೊ ಒಂದು ಅಡ್ವಾಂಟೇಜ್ ಏನಂದರೆ, ನನಗೆ ನಿಮ್ಮ ಮುಖ ಯಾರ್ದು ಕಾಣಿಸ್ತಾ ಇಲ್ಲ. ಸೊ ಎಲ್ಲರೂ ಕೂಡ ಕತ್ಲೆಯಲ್ಲಿದ್ದೀರ. ಸೊ ನೀವು ಮಾತಾಡ್ತಾ ಇದ್ದೀರೋ ಅಥವಾ ಕೇಳ್ತಾ ಇದ್ದೀರೋ ಅಂತ ನನಗೆ ಗೊತ್ತಾಗಲ್ಲ. ಸೊ ಐ ವಿಲ್ ಥಿಂಕ್ ನೀವು ಎಲ್ಲರೂ ನನಗೆ ಮಾತಾಡೋದನ್ನು ಕೇಳ್ತಾ ಇದ್ದೀರಾ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡ್ತೀನಿ. ಸೊ ಎಲ್ಲರೂ ಕೂಡ ಒಂದ್ಸಲಿ ರಿಪೀಟ್ ಮಾಡೋಕ್ಕಾಗುತ್ತಾ? ಓಂ ಶಾಂತಿ. ತುಂಬ ಪ್ರೀತಿಯಿಂದ ಹೇಳಿ ಓಂ ಶಾಂತಿ. ಮುಖದಲ್ಲಿ ಒಂದು ಸ್ಮೈಲ್ ಇಟ್ಕೊಂಡು ಹೇಳಿ ಓಂ ಶಾಂತಿ. ಹಿಂದೆಗಡೆ ಕೂತಿರೋರೆಲ್ಲ ಒಂದು ಸ್ವಲ್ಪ ಜೋರಾಗಿ ಹೇಳಿ ಓಂ ಶಾಂತಿ. ಸೊ ನನಗೆ ಅನ್ಸುತ್ತೆ ಎಲ್ಲರೂ ಗಮನ ಈ ಕಡೆ ಬಂದಿದೆ ಅಲ್ಲ ಗಮನ. ಸೊ ಇವತ್ತು ಆ್ಯನ್ಯುವಲ್ ಡೇಗೆ ಸೇರಿದ್ದೀರಾ. ಸೊ ಈಗ ನಾವು ಇಲ್ಲಿ ನೋಡೋದಾದರೆ ಮೇಯ್ನಾಗಿ ಯಾವ ಒಂದು ಗುಣನ ನೋಡ್ಬೋದು. ಸೊ ಇವಾಗ ಮಕ್ಕಳಲ್ಲಿ ದೇವರಿದ್ದಾರೆ ಅಂತ ಹೇಳ್ತಾರೆ. ಸೊ ಆ ದೈವಿ ಗುಣಗಳು ಬರೋದು ಹೇಗೆ? ಸೊ ಇವಾಗ ದೇವ್ರು ನೋಡಿದ ತಕ್ಷಣ ಕೈ ಮುಗಿತೀವಿ, ಹಾಗೆ ಮಕ್ಕಳನ್ನು ಕೂಡ ದೇವ್ರಿಗೆ ಸಮಾನ ಅಂತೀವಿ. ಸೊ ಹಾಗಿದ್ಮೇಲೆ ದೇವರಲ್ಲಿರುವಂಥ ಯಾವ ಗುಣ ಮಕ್ಕಳಲ್ಲಿದೆ? ಒಂದು ಮುಗ್ಧತೆ, ಇನೋಸೆನ್ಸ್, ಇನ್ನೊಂದಾಗಿದೆ ಪವಿತ್ರತೆ. ಸೊ ಹಾಗಿದ್ಮೇಲೆ ಈ ಮುಗ್ಧತೆ ಪವಿತ್ರತೆ ಬರುತ್ತೆ. ಸೊ ಈಗ ಚಿಕ್ಕ ಮಕ್ಕಳಲ್ಲಿ ಇರುತ್ತೆ, ಹಾಗಿದ್ಮೇಲೆ ದೊಡ್ಡವರಲ್ಲಿ ಇರೋದಿಲ್ವಾ? ಸೊ ಹಾಗಾದ್ಮೇಲೆ ದೊಡ್ಡವ್ರಿಗೆ ಈ ಗುಣಗಳು ಬೇಡವ? ಚಿಕ್ಕ ಮಕ್ಳಿಗೆ ಮಾತ್ರ ದೇವರು ಇರೋ ಗುಣಗಳು ಸಾಕು, ನಮಗೆಲ್ಲ ಏನು ಬೇಡ? ನಾವೆಲ್ಲ ರಾಕ್ಷಸರ ಗುಣ ಇಟ್ಕೊಳ್ಳೋಣ, ಏನು ಮಾಡೋಣ? ಸೊ ಹಾಗಿದ್ಮೇಲೆ ನಮ್ಮಲ್ಲೂ ದೈವಿ ಗುಣಗಳನ್ನ ತಿಳ್ಕೊಳ್ಬೇಕು ಅಂತಂದ್ರೆ ಏನು ಮಾಡಬೇಕು? ಸೊ ಅದಕ್ಕೆ ನೀವೇನು ಮಾಡ್ತೀರಾ, ನಿಮ್ಮ ಮಕ್ಳಿಗೆ ಪ್ರತಿದಿನ ಹೇಳ್ಕೊಡ್ತೀರಾ. ಸೊ ನೀವು ಈ ರೀತಿ ಇರಬೇಕು, ಈ ರೀತಿ ಮಾಡಬೇಕು, ಆ ರೀತಿ ಮಾಡಬೇಕು, ಈ ರೀತಿ ಮಾಡಬೇಕು. ಸೊ ಈಗ ಒಂದು ಆಕ್ಟಿವಿಟಿ ಮಾಡೋಣ. ನೀವು ಹೇಳ್ತಾ ಇರೋ ಅಷ್ಟು ಶಿಕ್ಷಣ ನಿಮ್ಮ ಮಕ್ಳಿಗೆ ಎಷ್ಟು ತಲುಪ್ತಾ ಇದೆ ಅಂತ ಗೊತ್ತಾಗುತ್ತೆ. ಮಾಡೋಣ. ಸ್ವಲ್ಪ ಕೈ ಎತ್ತಿ ಯಾರ್ಯಾರು ಕೇಳಿಸ್ತಾ ಇದೆ ಅಲ್ಲ ಎಲ್ರಿಗೂ? ಸೊ ಈಗ ಒಂದು ಆಕ್ಟಿವಿಟಿ ಮಾಡೋಣ. ಸೊ ಗುರುಕುಲ ಆಗಿರೋದ್ರಿಂದ ನಾನು ಒಂದು ಸ್ಟೇಟ್ಮೆಂಟ್ ಹೇಳ್ತೀನಿ. ಯಾವ್ದನ್ನ ಗುರು ಹೇಳ್ತಾರೋ ಅದನ್ನ ಮಾತ್ರ ಮಾಡಬೇಕು, ಯಾವ್ದನ್ನ ನಾನು ಹೇಳ್ತೀನೋ ಅದನ್ನ ಮಾಡಬಾರ್ದು. ಕೇಳಿಸ್ತಾ ಇದೆಯಲ್ಲ ಎಲ್ರಿಗೂ? ಯಾವ್ದನ್ನ ಗುರು ಹೇಳ್ತಾರೋ ಅದನ್ನ ಮಾತ್ರ ಮಾಡಬೇಕು, ಯಾವ್ದನ್ನ ನಾನು ಹೇಳ್ತೀನೋ ಅದನ್ನ ಮಾಡಬಾರ್ದು. ಅರ್ಥ ಆಯ್ತಲ್ಲ ಎಲ್ರಿಗೂ? ಸೊ ಗುರು ಹೇಳ್ತಾ ಇದ್ದಾರೆ ನಿಂತ್ಕೊಳ್ಳಿ ಅಂದ್ರೆ ಎಲ್ಲರೂ ನಿಂತ್ಕೋಬೇಕು, ನಾನೇನಾದ್ರು ಹೇಳಿದ್ರೆ ನಿಂತ್ಕೋಬಾರ್ದು. ಸೊ ಗೊತ್ತಾಗಿದೆ ಅಲ್ಲ ಎಲ್ರಿಗೂ ಗೇಮು? ಸೊ ಈಗ ಗುರು ಹೇಳ್ತಾ ಇದ್ದಾರೆ ಎಲ್ಲರೂ ನಿಂತ್ಕೊಳ್ಳಿ, ಗುರು ಹೇಳ್ತಾ ಇದ್ದಾರೆ ಎಲ್ಲರೂ ನಿಂತ್ಕೊಳ್ಳಿ. ಸೊ ನಿಂತ್ಕೊಂಡ್ರೆ ಸಭೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಈಗ ಎಲ್ರು ಕೂತ್ಕೊಳ್ಳಿ. ಸೊ ಈಗ ಈಗಲೂ ಯಾರು ನಿಂತಿದಾರಲ್ಲ ಅವರಷ್ಟೇ ಗೇಮಲ್ಲಿ ಇರಿ, ಮಿಕ್ಕಿದವರೆಲ್ಲರೂ ಔಟ್ ಆಗಿದ್ದಾರೆ. ಯಾಕೆ? ಗುರು ನೀವು ಕುತ್ಕೊಳ್ಳಿ ಅಂತ ಹೇಳಲಿಲ್ಲ ಅಲ್ಲ, ಗುರು ನಿಂತ್ಕೊಳ್ಳಿ ಅಂತ ಹೇಳಿದ್ರು. ಆದ್ರೆ ಕುತ್ಕೊಳ್ಳಿ ಅಂತ ನಾನು ಹೇಳಿದೆ. ನನ್ನ ಮಾತು ಕೇಳಬೇಡಿ, ಯಾರ ಮಾತು ಕೇಳಿ? ಗುರುವಿನ ಮಾತು ಕೇಳಿ. ಸೊ ಈಗ ಗುರು ನಿಂತ್ಕೊಳ್ಳಿ ಅಂತ ಹೇಳಿದ್ರು, ಆಗ ಯಾರು ನಿಂತಿದ್ರಿ ಮತ್ತೆ ಕೂತಿಲ್ಲ, ಅವ್ರು ಮಾತ್ರ ನಿಂತಿದ್ರು. ಸೊ
ಗುರು ಹೇಳ್ತಾ ಇದ್ದಾರೆ ತಮ್ಮ ಬಲಗೈಯನ್ನ ಮೇಲೆತ್ತಿ. ಗುರು ಹೇಳ್ತಾ ಇದ್ದಾರೆ ತಮ್ಮ ಕೈ ಕೆಳಗಿಳಿಸಿ. ಗುರು ಹೇಳ್ತಾ ಇದ್ದಾರೆ ತಮ್ಮ ಕೈಯನ್ನ ಮೇಲೆತ್ತಿ. ಸೊ ಯಾರೆಲ್ಲ ಕೈ ಮುಂದೆ ಮಾಡಿದೀರ ಅವ್ರು ಕೂತ್ಕೊಳ್ಳಿ. ಸೊ ಯಾರೆಲ್ಲ ಕೈ ಮೇಲೆತ್ತಿದ್ದೀರಾ ಅವ್ರು ಮಾತ್ರ ನಿಂತ್ಕೊಳ್ಳಿ. ಸೊ ತಮ್ಮ ಕೈ ಕೆಳಗಿಳಿಸ್ಬೋದು. ಈಗ ನೋವಾಗಿರುತ್ತೆ. ಇಬ್ರು ಮಾತ್ರ ಒಂದ್ 3-4 ಜನ ಅಷ್ಟೇ ಇನ್ನೂ ಕೈ ಎತ್ತಿದ್ದಾರೆ. ಸೊ ಅವ್ರನ್ನ ಸದ್ಯಕ್ಕೆ ವಿನ್ನರ್ಸ್ ಅಂತ ತಿಳ್ಕೊಂಡು ತಾವೆಲ್ಲರೂ ಸ್ವಲ್ಪ ಮುಂದಕ್ಕೆ ಬರ್ಬೋದಾ? ವಿನ್ನರ್ಸ್ ಯಾರು? ಗೇಮ್ ವಿನ್ನರ್ಸ್ ಇದ್ದೀರಾ? ಯಾರೆಲ್ಲ ಗೇಮ್ ವಿನ್ನರ್ಸ್ ಇದ್ದೀರಾ ಸ್ವಲ್ಪ ಮುಂದಕ್ಕೆ ಬರ್ಬೋದಾ? ಯಾರ್ದು ಇನ್ನೂ ಕೈ ಮೇಲೆ ಇತ್ತು ವಿನ್ನರ್ಸ್ ಇದ್ದೀರಾ ಅವ್ರು ಸ್ವಲ್ಪ ಬನ್ನಿ, ಪರವಾಗಿಲ್ಲ ಬನ್ನಿ. ಸೊ ಅಕ್ಕ ಔಟ್ ಆದ್ರು ಯಾಕೆ ಅಂತಂದ್ರೆ ಗುರು ಕರೆದಿರ್ಲಿಲ್ಲ ಅಲ್ಲ. ವಿನ್ ಆದ್ರೂ ಬನ್ನಿ ಅಂತಂದ್ರೆ ಖುಷಿ ಆಯ್ತು, ಬಂದ್ಬಿಟ್ರಿ. ಬಟ್ ಕರೆದಿದ್ಯಾರು? ನಾನ್ ಕರೆದೆ, ಗುರು ಕರೆದಿರ್ಲಿಲ್ಲ. ಸೊ ಗೇಮ್ ಎಂಡ್ ಆಯ್ತು, ಕೂತ್ಕೊಳ್ಳಿ ಈಗ, ಪರವಾಗಿಲ್ಲ. ಸೊ ಈ ಆಕ್ಟಿವಿಟಿ ಏನಕ್ಕೆ ಮಾಡಿಸಿದ್ದು ಅಂತಂದ್ರೆ 1 ಗಂಟೆ ಚೆನ್ನಾಗಿ ಲೆಕ್ಚರ್ ಕೊಡ್ತೀರಾ ತಮ್ಮ ಮಕ್ಕಳಿಗೆ. ನೀನು ಪ್ರಾಮಾಣಿಕವಾಗಿರ್ಬೇಕು, ನೀನ್ ಹಾಗಿರ್ಬೇಕು, ನೀನ್ ಹೀಗಿರ್ಬೇಕು, ಯಾವತ್ತು ಸುಳ್ಳು ಹೇಳ್ಬಾರ್ದು, ಈ ರೀತಿ ನಡ್ಕೋಬೇಕು, ಈ ತರ ಗಲಾಟೆ ಮಾಡಬಾರ್ದು, ಅದ್ ಮಾಡಬಾರ್ದು, ಇದು ಮಾಡಬಾರ್ದು ಅಂತ ಇಷ್ಟೊಂದು ವಿಚಾರಗಳು ತಿಳಿಸ್ತೀರ. ಸೊ ತಿಳಿಸಾಗಿರುತ್ತೆ. ಸೊ ತಿಳಿಸಾಗಿದ ನಂತರ ಯಾರ್ದೊಬ್ರದ್ದು ಫೋನ್ ಬರುತ್ತೆ ನಿಮ್ಗೆ. ಸೊ ಫೋನ್ ಬಂದಿದ ತಕ್ಷಣ ನಿಮ್ ಮಗಂಗೆ ಹೇಳ್ತೀರಾ ಅಯ್ಯೋ ನಾನು ಇಲ್ಲ ಅಂತ ಹೇಳ್ಬಿಡು ಅಂತ. ಸೊ 1 ಗಂಟೆ ಪೂರ್ತಿ ಏನ್ ಲೆಕ್ಚರ್ ಕೊಟ್ರಿ? ಪ್ರಾಮಾಣಿಕವಾಗಿರ್ಬೇಕು ಅಂತ. ತಕ್ಷಣ ಏನ್ ಮಾಡಿದ್ರಿ? ಅಯ್ಯೋ ನಾನು ಇಲ್ಲ ಅಂತ ಹೇಳ್ಬಿಡು ಅಂತ ಹೇಳಿದ್ರಿ ಫೋನಲ್ಲಿ. ಸೊ ನಿಮ್ ಮಕ್ಕಳು ನೀವು ಹೇಳೋದನ್ನ ಕೇಳ್ತಾರೋ ಅಥವಾ ನೀವು ಮಾಡೋದನ್ನ ನೋಡ್ತಾರೋ? ಸೊ ನಾನಂತೂ ಕೈ ಮುಂದೆ ಮಾಡಿದ್ದೆ. ಎಷ್ಟೊಂದ್ ಜನ ಕೈ ಮೇಲೆ ಎತ್ತಿ ಅಂತಂದ್ರೆ ಏನ್ ಮಾಡಿದ್ರಿ? ಕೈ ಮುಂದೆ ಮಾಡಿದ್ರಿ. ಸೊ ಅದಿನ್ಮೇಲೆ ಜಾಸ್ತಿ ಅಬ್ಸರ್ವೇಷನ್ ಮಕ್ಕಳಿಗೆ ಯಾವ್ದು ಮೇಲೆ ಇರುತ್ತೆ? ಜೈಸಾ ಕರ್ಮ ಹಮ್ ಕರೆಂಗೆ ವೈಸಾ ಹಮೇ ದೇಕರ್ ಅವ್ರು ಕರೆಂಗೆ ಅಂತ. ಸೊ ನಮ್ಮ ಕರ್ಮ ಯಾವ ರೀತಿ ಇರುತ್ತೋ ಅದನ್ನೇ ನೋಡಿ ಏನ್ ಮಾಡ್ತಾರೆ, ಬೇರೆಯವ್ರು ಮಾಡ್ತಾರೆ. ಸೊ ಆಗಿದ್ಮೇಲೆ ಅಬ್ನಾರ್ಮಲ್ ಅಂತ ಅನ್ಸಿದ್ರೆ ಏನ್ ಮಾಡ್ಬೇಕು? ಎಡಗೈ ಎತ್ಬೇಕು. ಸೊ ಈಗ ಫಸ್ಟ್ ಗುಣ ಖುಷಿಗೆ ಯಾವ ಕೈ ಎತ್ತುತ್ತಾ ಇದ್ದೀರಾ ಎಲ್ರು? ಯಾವ ಕನ್ನಡ? ಫಾರ್ ಎಕ್ಸಾಂಪಲ್ ಇವತ್ತು ನೀವು ಇದೆಲ್ಲ ಆನ್ಯುವಲ್ ಡೇ ಮುಗಿಸ್ಕೊಂಡು ಹೋಗ್ತೀರಾ, ತುಂಬಾ ಟೈಮ್ ಆಗಿ ಹೋಗ್ಬಿಡುತ್ತೆ. 10 ಗಂಟೆ 12 ಅಥವಾ ತುಂಬಾ ಫ್ಯಾಟ್ ಇರೋ ಊಟ ತಿಂದ್ರೆ ಹಾರ್ಟ್ ಪ್ರಾಬ್ಲಮ್ ಆಗುತ್ತೆ ಅನ್ಕೊಂಡಿದ್ವಿ. ಸೊ ಅಂದ್ರೆ ಸ್ಟ್ರೆಸ್ ಕೂಡ ಮೇನ್ ಕಾಸ್ ಫಾರ್ ಹಾರ್ಟ್ ಅಟ್ಯಾಕ್ ಆಗಿ ಮಾಡಿ ನಮ್ಗೆ ಸ್ಟ್ರೆಸ್ ಜಾಸ್ತಿ ಆಗಿ ಒಂದಿನ ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟು ಹೋಗ್ಬೇಕಾಗಿದೆ. ಸೊ ಈ ರೀತಿ ಇವತ್ತಿನ ಪರಿಸ್ಥಿತಿ ಇದೆ. ಸೊ ಅದಕ್ಕೆ ಇದೆಲ್ಲ ಹೇಳಿ ಕೊನೆಯಲ್ಲಿ ಒಂದು ಮಾತು. Thank you so much, sir, for your interacting speech. It was indeed a learning session for all of us. May I now request the Senior Dr. Narayan, Medical Administration Officer, Yagati, to address the gathering. ವಾರ್ಷಿಕ ಸಮಾರಂಭವನ್ನು ಇಲ್ಲಿ ಹಮ್ಮಿಕೊಂಡಿದ್ದಾರೆ. ಅವರು ವಿದ್ಯೆ ಜೊತೆಗೆ ಒಂದು ಕ್ರೀಡೆ ಮನೋಭಾವನೆ ಸಹ ಮಕ್ಕಳಲ್ಲಿ ಬೆಳೆಸ್ತಾ ಇದ್ದಾರೆ. ಯಾಕೆಂದರೆ ಕ್ರೀಡೆ ಮನೋಭಾವನೆ ಹೆಚ್ಚಾಗಿ ಮಕ್ಕಳಲ್ಲಿ ಬೆಳೆಯೋದ್ರಿಂದ ಅವರು ದೈಹಿಕವಾಗಿ ಸದೃಢ ಆಗ್ತಾರೆ ಮಕ್ಕಳು. ಮತ್ತು ಅದ್ರ ಜೊತೆಗೆ ನಾವು ಮಕ್ಕಳಲ್ಲಿ ಪೌಷ್ಟಿಕ ಆಹಾರವನ್ನು ಸಹ ಕೊಡ್ತಾ ಬಂದರೆ ಅವರು ಆರೋಗ್ಯ ವೃದ್ಧಿ ಆಗುತ್ತೆ. ನಾನು ಈ ಮಾತು ಹೇಳ್ತಾ ಮತ್ತು ಇಲ್ಲಿ ಸೇರಿದಂಥ ಮಕ್ಕಳಿಗೆ ಆ ದೇವರು ಆರೋಗ್ಯ ಆಯ್ತು ಕೊಡಲಿ ಅಂತ ಕೇಳ್ತಾ ನಾನು 2 ಮಾತನ್ನು ಮುಗಿಸ್ತೇನೆ. Annual report is a performance list of institution in academics as well as co-curricular activities. Now, I would like to call upon Mrs. Shushma to present the annual report of the year 2023-24 to the ನಮ್ಮ gathering. ಸಂಸ್ಥೆಯ ಅಧ್ಯಕ್ಷರೇ, ಈ ವಾರ್ಷಿಕೋತ್ಸವ ಸಮಾರಂಭಕ್ಕೆ ಅತಿಥಿಯಾಗಿ ಆಗಮಿಸುವ ಗಣ್ಯರೇ, ಕಾರ್ಯದರ್ಶಿಗಳೇ, ಆತ್ಮೀಯ ಪೋಷಕರೇ ಹಾಗೂ ನಮ್ಮ ಪ್ರೀತಿಯ ವಿದ್ಯಾರ್ಥಿಗಳೇ, ಅನುಭವವು ಜಗತ್ತಿನ ಸರ್ವಶ್ರೇಷ್ಠ ಶಿಕ್ಷಕ, ಉಸಿರಾಡುವವರೆಗೂ ಕಲಿ ಜ್ಞಾನಾರ್ಜನೆಯ ಜೀವನದ ಗುರಿಯಾಗಿರಲಿ ಎಂಬ ವಿವೇಕಾನಂದರ ಸೂಕ್ತಿಯೊಂದಿಗೆ ಈ ದಿನ 2023-24ನೇ ಸಾಲಿನ 9ನೇ ವರ್ಷದ ಶಾಲಾ ವಾರ್ಷಿಕೋತ್ಸವದ ಸಮಾರಂಭಕ್ಕೆ ತಮ್ಮೆಲ್ಲರನ್ನು ಮತ್ತೊಮ್ಮೆ ಸ್ವಾಗತಿಸುತ್ತಾ ಒಂದು ಪಕ್ಷಿ ನೋಟ. ಗುರುಕುಲ ಕಿಡ್ಸ್ ಶಿಕ್ಷಣ ಸಂಸ್ಥೆಯು 2012ನೇ ಇಸವಿಯಲ್ಲಿ ಸ್ಥಾಪನೆಗೊಂಡು ಸಂಸ್ಥೆಯ ಅಧ್ಯಕ್ಷರಾದ ಸಿ ಕುಮಾರ್ ಸರ್ ರವರು ಹಾಗೂ ಕಾರ್ಯದರ್ಶಿರವರಾದ ಶ್ರೀಮತಿ ಕಮಲಾ ಕುಮಾರ್ ಮೇಡಮ್ ರವರ ಮಾರ್ಗದರ್ಶನದಲ್ಲಿ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡುವ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ನಮ್ಮ ಶಾಲೆಯಲ್ಲಿ ಮುಖ್ಯ ಶಿಕ್ಷಕಿಯರ ನೇತೃತ್ವದಲ್ಲಿ 4 ಜನ ಶಿಕ್ಷಕಿಯರು ಹಾಗೂ ಆಯಾಮಂದಿರು ಕೆಲಸ ನಿರ್ವಹಿಸುತ್ತಿರುತ್ತಾರೆ. ಪ್ರತಿ 20 ಮಕ್ಕಳಿಗೆ ಒಬ್ಬ ಶಿಕ್ಷಕಿಯನ್ನು ನೇಮಿಸಲಾಗಿರುತ್ತದೆ. ಕಳೆದ 12 ವರ್ಷಗಳ ಹಿಂದೆ 70 ವಿದ್ಯಾರ್ಥಿ ಹಾಜರಾತಿಯೊಂದಿಗೆ ಆರಂಭವಾದ ಈ ಗುರುಕುಲ ಶಿಕ್ಷಣ ಸಂಸ್ಥೆಯು ಹೆಚ್ಚು ವಿದ್ಯಾರ್ಥಿಗಳನ್ನು ಒಳಗೊಂಡು ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿದೆ.
ದಿನಾಂಕ 21/6/2023 ಯೋಗ ದಿನವನ್ನು ಆಚರಿಸಲಾಗಿದೆ. ಹಾಗೆಯೇ ದಿನಾಂಕ 15/8/2023 ಸ್ವಾತಂತ್ರ್ಯ ದಿನಾಚರಣೆಯನ್ನು ನಮ್ಮ ಶಾಲೆಯ ಆವರಣದಲ್ಲಿ ಆಚರಿಸಲಾಯಿತು. ಅಂದಿನ ಸಮಾರಂಭಕ್ಕೆ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀಯುತ ಸಿ ಕುಮಾರ್ ಸರ್ ಅವರು ಹಾಗೂ ಕಾರ್ಯದರ್ಶಿಯವರಾದ ಶ್ರೀಮತಿ ಕಮಲಾ ಕುಮಾರ್ ಮೇಡಮ್ ರವರು ಹಾಗೂ ಇತರ ಗಣ್ಯರು ಹಾಜರಾಗಿದ್ದು, ಮಕ್ಕಳಿಗೆ ಸ್ವಾತಂತ್ರ್ಯ ಆಗಮನದ ಬಗ್ಗೆ ತಿಳಿಸಿಕೊಂಡು ಕೃಷ್ಣನ ವೇಷಭೂಷಣ ಧರಿಸಿದ್ದರು. ಮಕ್ಕಳಿಗೆ ಈ ದಿನ ಊಟದ ವ್ಯವಸ್ಥೆ ಏರ್ಪಡಿಸಲಾಗಿತ್ತು. ದಿನಾಂಕ 2/10/2023 ನಮ್ಮ ಶಾಲೆಯಲ್ಲಿ ಗಾಂಧಿ ಜಯಂತಿಯನ್ನು ಆಚರಿಸಿ ಮಕ್ಕಳಿಗೆ ಗಾಂಧೀಜಿಯವರ ಆದರ್ಶ ತತ್ವಗಳನ್ನು ತಿಳಿಸಲಾಯಿತು, ಸಿಹಿ ಹಂಚಲಾಯಿತು. ದಿನಾಂಕ 3/10/2023 ನಮ್ಮ ಶಾಲೆಯಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಿಸಿ ಕರ್ನಾಟಕ ಮತ್ತು ಕನ್ನಡದ ಮಹತ್ವದ ಬಗ್ಗೆ ತಿಳಿಸಿ ಸಿಹಿ ಹಂಚಲಾಯಿತು. ದಿನಾಂಕ 10/11/2023 ಧನ್ವಂತರಿ ಜಯಂತಿ ಆಚರಿಸಿ ಮಕ್ಕಳಿಗೆ ದೀಪಗಳನ್ನು ಮತ್ತು ಸಿಹಿಗಳನ್ನು ವಿತರಿಸಲಾಯಿತು. ದಿನಾಂಕ 14/11/2023 ಮಕ್ಕಳ ದಿನಾಚರಣೆಯ ಪ್ರಯುಕ್ತ ಶಾಲೆಯಲ್ಲಿ ಮಕ್ಕಳಿಂದ ಬಿಸ್ಕೆಟ್ ತಯಾರಿಸಿ ಮಕ್ಕಳಿಗೆ ವಿತರಿಸಿದೆವು. ಪ್ರತಿ ವರ್ಷದಂತೆ ಈ ವರ್ಷವೂ ದಿನಾಂಕ 3/1/2024 ಹೊಸ ವರ್ಷದ ಪ್ರಯುಕ್ತ ವೈಟ್ ಕಲರ್ ಡೇ ಎಂದು ಆಚರಿಸಿದೆವು. ಎಲ್ಲ ಮಕ್ಕಳು ಬಿಳಿಯ ಬಣ್ಣದ ಬಟ್ಟೆಯನ್ನು ಧರಿಸಿದ್ದರು. ನಂತರ ಲಕ್ಕಿ ಡಿಪ್ನಲ್ಲಿ 2024ನೇ ವರ್ಷದ ಗುರುಕುಲ ಶಾಲೆಯ ರಾಜ ರಾಣಿ ಎಂದು ಆಯ್ಕೆ ಮಾಡಲಾಯಿತು. ರಾಜನಾಗಿ LKGಯ ನರೇಂದ್ರ, ರಾಣಿಯಾಗಿ UKGಯ ನಮ್ರತಾ ಆಯ್ಕೆಯಾದರು. ಇವರನ್ನು ನಮ್ಮ ಶಾಲೆಯ 2023-24ನೇ ಸಾಲಿನ ರಾಜ ರಾಣಿ ಎಂದು ಘೋಷಿಸಲಾಯಿತು. ನಂತರ ಸಿಹಿ ನೀಡಲಾಯಿತು. ದಿನಾಂಕ 17/2/2024 ಪೋಷಕರಿಗೆ ಮತ್ತು ಮಕ್ಕಳಿಗೆ ಆಟೋಟ ಸ್ಪರ್ಧೆಯನ್ನು ಏರ್ಪಡಿಸಿ ವಿಜೇತರಾದ ಪೋಷಕರಿಗೆ ಮತ್ತು ಮಕ್ಕಳಿಗೆ ಈ ಸಮಾರಂಭದ ಮೂಲಕ ಬಹುಮಾನ ವಿತರಿಸಲಾಗುತ್ತದೆ. ಹೀಗೆ ನಮ್ಮ ಶಾಲೆಯಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಎಲ್ಲ ಕಾರ್ಯಕ್ರಮಗಳಿಗೆ ಸಂಪೂರ್ಣ ಸಹಕಾರ ನೀಡಿದವರನ್ನು ಸ್ಮರಿಸುತ್ತಾ ವಾರ್ಷಿಕ ವರದಿಯನ್ನು ಮುಗಿಸುತ್ತಿದ್ದೇನೆ. ಎಲ್ಲರಿಗೂ ಧನ್ಯವಾದಗಳು.
ಗಮದನೆ ತೋಂತನ ತನದರೆ ನತದರೆ ದನಿ ತೋಂತನ ತನದರೆ ನತದರೆ ದನಿ ತೋಂತನ ತನದರೆ ನತದರೆ ದನಿ ತದರೆ ತದಾನಿ ತದರೆ ದಾನಿ ತೋಂತನ ತನದರೆ ನತದರೆ ದನಿ ತೋಂತನ ತನದರೆ ನತದರೆ ಯಲೆಮೋ ಎಲೆಯಲ ಯಲಾಲಯ ಲೇಮೋ ಎಲೆಯಲ ಯಲಾಲಲ ತನದರೆ ನಾತನದರೆ ನತದಾನಿ ತಗಡ 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 ತಗಾಂದ ಕಾಂದ ಕಾಂದ ತೋಂತನ ತನದರೆ ನತದರೆ ದನಿ ತೋಂತನ ತನದರೆ ಸನಿ ಗಮ 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 ಮಗ ಸನಿ ಸನಿ ಗಮ 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 ಮಗ ಸನಿ ಸನಿ ಗಮ 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 ಮಗ ಸನಿ ಎಲ್ಲರಿಗೂ ಮೊದಲನೇದಾಗಿ ವಾರ್ಷಿಕೋತ್ಸವ ಶುಭಾಶಯಗಳನ್ನು ಕೋರ್ತಾ ಈ ಸಭೆಗೆ ಅತಿಥಿಗಳಾಗಿ ಆಗಮಿಸತಕ್ಕಂಥ ನಮ್ಮ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯದ ಟೀಚರ್ ಆದಂಥ ಶೈಲಕ್ನವರೇ ಮತ್ತು ಲತಕ್ ಅವರೇ ಮತ್ತು ನಮ್ಮ ಡಾಕ್ಟರ್ ನಾರಾಯಣರವರೇ, ಈ ಶಾಲೆಯ ಶಿಕ್ಷಕಿಯರ ಕಮಲಾಕುಮಾರ್ ಅವರೇ ಮತ್ತು ಎಲ್ಲ ನಮ್ಮ ಅಧ್ಯಾಪಕ ವೃಂದವರೇ ಮತ್ತು ಮಕ್ಕಳೇ ಪೋಷಕ ವೃಂದವರೇ, ಈ ದಿನ ಈ ಕಾರ್ಯಕ್ರಮ ಈಗಾಗಲೇ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡು ಬಂದು 3 ಇಯರ್ಸ್ ಆಗಿತ್ತು. ಯಾಕೆಂದರೆ ಕೊರೋನಾ ಒಂದು ತೊಂದರೆಯಿಂದ ಕಾರ್ಯಕ್ರಮ 3 ವರ್ಷದಿಂದ ಮಾಡಿರಲಿಲ್ಲ. ಈ ಸರಿ ಅದನ್ನು ಮಾಡ್ತಾಯಿದ್ದೀವಿ. ನಮಗೆ ಇಲ್ಲಿ ಮಕ್ಕಳು ನಮ್ಗೆ ಯಾವ ಥರ ಕೋಆಪ್ರೇಷನ್ ಕೊಡ್ತಾರೆ ಅಂದರೆ, ಒಂದು ಸಾರಿ ನಮ್ಮ ಮಕ್ಕಳು ಇಲ್ಲಿ ಬಂದು ಸೇರಿಸಿದ್ರೆ 3 ಇಯರ್ಸ್ ಎಲ್ಲೂ ನಮ್ಮ ಪೇರೆಂಟ್ಸು ಬೇರೆ ಕಡೆ ಹೋಗಿ ಇಷ್ಟಪಡಲ್ಲ. ಆ ಥರ ನಮ್ಮ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಲಾಗುತ್ತೆ. ಒಂದು 20 ಮಕ್ಕಳಿಗೆ ಒಬ್ಬೊಬ್ಬರು ಟೀಚರ್ಸ್ ವ್ಯವಸ್ಥೆ ಮಾಡಿರ್ತೀವಿ. ಅದೇ ರೀತಿ ನಮ್ಮ ಟೀಚರ್ಸ್ ಎಲ್ಲ ಮತ್ತು ನಮ್ಮ ಕಾರ್ಯದರ್ಶಿಯವರು ಅದ್ರ ಬಗ್ಗೆ ತುಂಬ ಗಮನ ಕೊಟ್ಟು ತಾಯಿ ಹೃದಯದಿಂದ ಮಕ್ಕಳನ್ನ ಬೆಳೆಸ್ತೀವಿ. ಮತ್ತು ಮಕ್ಕಳಿಗೆ ಆಗಲಿ ಪೇರೆಂಟ್ಸ್ಗೆ ಆಗಲಿ ಒಂದು ಕಾರ್ಯಕ್ರಮ ಇಟ್ಟಿರ್ತೀವಿ. ಸ್ಪೋರ್ಟ್ಸ್ ಆಗಿರ್ಬೋದು, ಮತ್ತು ಮಕ್ಕಳಿಗೆ ವಾರಕ್ಕೆ ಒಂದಿನ ಆಟದ ಕಾರ್ಯಕ್ರಮ ಇರ್ತೀವಿ. ದೈಹಿಕವಾಗೂ ಚೆನ್ನಾಗಿರ್ಬೇಕಲ್ಲ ಅನ್ನೋ ದೃಷ್ಟಿಯಿಂದ. ಅದರಿಂದ ಮಕ್ಕಳು ದೃಢವಾಗಿ ಬೆಳೀತಾರೆ ಮತ್ತು ಚೆನ್ನಾಗಿರ್ತಾರೆ ಮಕ್ಕಳು. ಅದರಿಂದ ನಾವು ಮಕ್ಕಳಿಗೆ ನಮಗೆ ಜಾಸ್ತಿ ಪ್ರೋತ್ಸಾಹ ಕೊಡ್ತಾ ಇರೋದು ಪೋಷಕರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿ ನಿಮ್ಮ ಪೋಷಕರು ನಮಗೆ ಸಹಕಾರ ಕೊಡ್ತಾ ಇರ್ತೀವಿ, ಕೊಡಬೇಕು ಅಂತ ಕೇಳಿಕೊಂಡು ನಾನು 2 ಮಾತು ಮುಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. Thank you, sir, for your inspiring speech. Gratitude must be the attitude of life. Now, it's time to say thank you and end the official stage program. I call upon our teacher, Mamta Madam, to bestow the vote of thanks for this official stage program. 12ನೇ ವರ್ಷದ ಶಾಲಾ ವಾರ್ಷಿಕೋತ್ಸವವನ್ನು ಆಚರಿಸುತ್ತಿದ್ದು, ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಶ್ರೀಯುತ ಶ್ರೀ ಕುಮಾರ್ ಸರ್ ಅವರು, ಅಧ್ಯಕ್ಷರು, ಗುರುಕುಲ ಕಿಡ್ಸ್ ಎಜುಕೇಷನಲ್ ಟ್ರಸ್ಟ್ ನಾಗಮಂಗಲ, ಇವರಿಗೆ ನಮ್ಮ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇವೆ. ಹಾಗೆಯೇ ಈ ಕಾರ್ಯಕ್ರಮದ ಅತಿಥಿಯಾದ ಡಾಕ್ಟರ್ ನಾರಾಯಣ್ ರವರು, ಆಡಳಿತ ಆರೋಗ್ಯ ಅಧಿಕಾರಿ ಯಗಟಿ, ನಾಗಮಂಗಲ ತಾಲೂಕು, ಇವರಿಗೂ ಸಹ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇವೆ. ಕಾರ್ಯಕ್ರಮದ ಅತಿಥಿಯಾಗಿ ಉದ್ಘಾಟನಾ ಸಮಾರಂಭವನ್ನು ನಡೆಸಿಕೊಟ್ಟಂತಹ ಶೈಲಕ್ಕ ಬಿಕೆ ರವರು, ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ರಾಜಯೋಗ ಶಿಕ್ಷಕಿ, ಇವರಿಗೂ ಸಹ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇವೆ. ಕಾರ್ಯಕ್ರಮದ ಅತಿಥಿಯಾಗಿ ಆಗಮಿಸಿರುವ ಲತಕ್ಕರ್ ಅವರಿಗೂ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇವೆ. ಹಾಗೆಯೇ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ಎಲ್ಲ ಗಣ್ಯರಿಗೂ ವಂದನೆಗಳನ್ನು ಸಲ್ಲಿಸುತ್ತೇವೆ. ನಮ್ಮ ಶಾಲೆಯ ಕಾರ್ಯದರ್ಶಿಯವರಾದ ಶ್ರೀಮತಿ ಕಮಲಾ ಕುಮಾರ್ ಮೇಡಮ್ ರವರು ಮತ್ತು ಆಡಳಿತ ಮಂಡಳಿಯ ಎಲ್ಲ ಸದಸ್ಯರುಗಳಿಗೂ ಕಾರ್ಯಕ್ರಮದ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇವೆ.
ದೀಪು ರವರಿಗೂ ಈ ಕಾರ್ಯಕ್ರಮದ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ನಮ್ಮ ಶಾಲೆಯ ಮುಖ್ಯ ಶಿಕ್ಷಕಿ ಮತ್ತು ಸಹ ಶಿಕ್ಷಕಿಯರು, ಸಿಬ್ಬಂದಿ ವರ್ಗ, ಶಾಲಾ ಮಕ್ಕಳು ಎಲ್ಲರಿಗೂ ಕಾರ್ಯಕ್ರಮದ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇವೆ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಧ್ವನಿವರ್ಧಕ ಮತ್ತು ಶಾಮಿಯಾನ ವ್ಯವಸ್ಥೆ ಮಾಡಿಕೊಟ್ಟಿರುವ ವ್ಯವಸ್ಥಾಪಕರಾದ ಗಾಯತ್ರಿ ಸೌಂಡ್ಸ್ ಶ್ರೀಯುತ ಕುಮಾರ್ ರವರಿಗೂ ಕಾರ್ಯಕ್ರಮದ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇವೆ. ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮದ ಅದ್ಭುತ ಕ್ಷಣಗಳನ್ನು ಎಂದೆಂದೂ ನೆನಪಿಡುವಂತೆ ಸೆರೆ ಹಿಡಿಯುತ್ತಿರುವ ಛಾಯಾಗ್ರಾಹ ಮಿತ್ರರಿಗೂ ನಮ್ಮ ಗುರುಕುಲ ಪರಿವಾರದ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇವೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಸಭಿಕರಿಗೂ ಮಕ್ಕಳಿಗೂ ಕಾರ್ಯಕ್ರಮದ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. ಹಾಗೆಯೇ ನಮ್ಮ ಶಾಲಾ ಕಾರ್ಯಕ್ರಮಕ್ಕೆ ಸ್ಥಳಾವಕಾಶ ಮಾಡಿಕೊಟ್ಟಂತಹ ಶ್ರೀಕಂಠ ರೈಸ್ ಮಿಲ್ ಮಾಲೀಕರಾದ ಶ್ರೀಮತಿ ನಂದಾ ಮತ್ತು ಕೃಷ್ಣಮೂರ್ತಿ ರವರಿಗೂ ನಮ್ಮ ಗುರುಕುಲ ಪರಿವಾರದ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇವೆ.